ಖುದ್ದು ಅಂಬೇಡ್ಕರ್ ಅವರೇ ಬಂದರೂ ಕೂಡ ಯಾವುದೇ ಕಾರಣಕ್ಕೂ ಸಂವಿಧಾನವನ್ನು ಬದಲಾವಣೆ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿ. ತಮ್ಮ ಪ್ರಚಾರದ ವೇಳೆ ಸಭೆಗಳಲ್ಲಿ ಭಾಷಣದಲ್ಲಿ ನರೇಂದ್ರ ಮೋದಿ ಅವರು ಈ ಮಾತನ್ನು ಹೇಳ್ತಾರೆ. ಅಂಬೇಡ್ಕರ್ ಅವರೇ ಬಂದುಬಿಟ್ರೂ ಕೂಡ ಸಂವಿಧಾನ ಬದಲಾವಣೆ ಮಾಡಲ್ಲ ಅಂತ ಅವ್ರು ಮಾತಾಡ್ತಾರೆ. ಇನ್ನೊಂದು ಕಡೆ ನಾವು ಚೆಕ್ ಮಾಡಿದ್ರೆ ಸಂವಿಧಾನ ಬದಲಾವಣೆ ಮಾಡೇ ಮಾಡ್ತೀವಿ ಅಂತ ಹೇಳಿ ಉತ್ತರ ಪ್ರದೇಶದ ಬಿಜೆಪಿಯ ಸಂಸದ ಆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನೇ ಆಗಲಿ ಸಂವಿಧಾನ ಚೇಂಜ್ ಮಾಡೇ ಮಾಡ್ತೀವಿ. ಸಂಸದನ ವರಾತ. ಸಂವಿಧಾನ ಬದಲಾವಣೆ ಮಾಡೋದಕ್ಕೆ 2/3 ಬಹುಮತವನ್ನು ನಮಗೆ ಕೊಟ್ಬಿಡಿ. ನೀವೇನಾದರೂ ಅಷ್ಟು ಬಹುಮತ ಕೊಟ್ಟರೆ ಈ ಸಂವಿಧಾನ ಅಂತ ಏನಿದೆಯೋ ಎಲ್ಲ ಫುಲ್ ಚೇಂಜ್ ಮಾಡಕ್ಕೆ ಬಿಡ್ತೀವಿ ಇದನ್ನು ಅಂತ. 172 ಸ್ಥಾನ ಕೊಟ್ಟರೆ ಸಾಕಾಗಲ್ಲ. 2/3 3 ಭಾಗ ಮಾಡಿದ್ರೆ ಟೋಟಲ್ MP ಗಳ ಸ್ಥಾನವನ್ನು ಅದರಲ್ಲಿ 2 ಭಾಗ ಎಷ್ಟು ಬರ್ತಾರೋ ಅಷ್ಟು ಸಂಸದರನ್ನು ನೀವು ಕೊಟ್ಟರೆ ಆಗ ನೋಡಿ ನಾವು ಸಂವಿಧಾನವನ್ನು ಚೇಂಜ್ ಮಾಡ್ತೀವಿ. ಮೋದಿ ಹೇಳಿಕೆ ಕೊಟ್ಟ ಮೇಲೆ ಸಂವಿಧಾನ ಬದಲಾವಣೆ ಅಂತ ಫೈಜಾಬಾದ್ನ ಸಂಸದ ಇಲ್ಲಿ ಮಾತನಾಡಿರೋದು. ಮೋದಿ ಅವರು ಅಂಬೇಡ್ಕರ್ ಅವರೇ ಬಂದರೂ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡಲ್ಲ ಅಂತ ಅವ್ರು ಹೇಳ್ತಾರೆ. ಇನ್ನೊಂದು ಕಡೆ ಸಂಸದ ಹೇಳ್ತಾ ಇದ್ದಾರೆ, BJPಯ ಸಂಸದ ಚೇಂಜ್ ಮಾಡೇ ಮಾಡ್ತೀವಿ, 3/2 ಬಹುಮತವನ್ನು ಕೊಡಿ ಅಂತ. BJP ಸಂಸದ ಲಲ್ಲು ಸಿಂಗ್ ಮತ್ತೆ ಸಂವಿಧಾನ ಬದಲಾವಣೆ ಮಾತಾಡಿದ್ದಾರೆ. 272 ಸ್ಥಾನವನ್ನು ಕೊಟ್ಟರೆ ಸಂವಿಧಾನ ಬದಲಾವಣೆ ಮಾಡೋಕ್ಕಾಗಲ್ಲ, ನಮಗೆ 3/2 ಬಹುಮತವನ್ನು ಕೊಟ್ಟರೆ ಆಗ ಸಂವಿಧಾನ ಚೇಂಜ್ ಮಾಡ್ತೀವಿ ಅಂತ. ಅನಂತಕುಮಾರ್ ಹೆಗಡೆ 400 ಸೀಟು ನೀವು ಕೊಟ್ಟರೆ ನಾವು ಸಂವಿಧಾನ ಚೇಂಜ್ ಮಾಡ್ತೀವಿ ಅಂತ ಅವ್ರು ಮಾತಾಡಿದರು. ಅದಕ್ಕೆ ಪೂರಕವಾಗಿ ಇನ್ನೊಬ್ಬ ಸಂಸದನ ಮಾತಿದು. 5 ಬಾರಿ ಅಯೋಧ್ಯೆ ಶಾಸಕರು ಕೂಡ ಆಗಿದ್ದರು ಹಾಲಿ ಸಂಸದ ಲಲ್ಲು ಸಿಂಗ್. ಇದೀಗ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂವಿಧಾನ ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ನಮಗೆ ದೊಡ್ಡ ಮಟ್ಟದ ಬಹುಮತವನ್ನು ಕೊಡಿ, 2/3 ಬಹುಮತ ಕೊಡಿ, ಆಗ ನಾವು ಅಂಬೇಡ್ಕರ್ ವಿರಚಿತ ಸಂವಿಧಾನವನ್ನು ಚೇಂಜ್ ಮಾಡಿಬಿಡ್ತೀವಿ. ಮಿಲ್ಕಿಪುರದಲ್ಲಿ ನಡೆದಂಥ ಚುನಾವಣಾ ಪ್ರಚಾರದ ವೇಳೆ ಲಲ್ಲು ಸಿಂಗ್ ಈ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟನ್ನು ಕೊಟ್ಟಿರೋದು. 222 ಸ್ಥಾನ ಬಂದರೆ ಕೇಂದ್ರದಲ್ಲಿ BJP ಸರ್ಕಾರ ರಚನೆ ಮಾಡಬಹುದು ಅಷ್ಟೇ, ಆದರೆ ಸಂವಿಧಾನವನ್ನು ತಿದ್ದುಪಡಿ ಮಾಡೋಕ್ಕೆಲ್ಲ ಆಗಲ್ಲ, ಚೇಂಜ್ ಮಾಡೋಕ್ಕೆಲ್ಲ ಆಗಲ್ಲ. ಹೊಸ ಸಂವಿಧಾನ ಮಾಡೋದಕ್ಕೆ 2/3 ಬಹುಮತ ಬೇಕಾಗತ್ತೆ. ಅನಂತಕುಮಾರ್ ಹೆಗಡೆ, ಜ್ಯೋತಿ ಮಿರ್ದಾ ನಂತರ ಲಲ್ಲು ಸಿಂಗ್ ಸರದಿ. ಹಾಗಾದರೆ ದೇಶಾದ್ಯಂತ ಇದೇ ಧೋರಣೆಯನ್ನು BJP MPಗಳು ಇಟ್ಕೊಂಡಿದ್ದಾರಾ ಅಂತ. BJP MPಗಳು ಜಾಸ್ತಿ ಬಹುಮತ ಕೊಟ್ಟಷ್ಟು, ಅವರಿಗೆ ಜಾಸ್ತಿ ಮತ ಬಂದಷ್ಟು ಕೂಡ ಇದು ಸಂವಿಧಾನವನ್ನು ಚೇಂಜ್ ಮಾಡುವ, ಅಂಬೇಡ್ಕರ್ ವಿರಚಿತ ಸಂವಿಧಾನವನ್ನು ಬದಲಾಯಿಸಿ ಬಿಡುವ ಉಮೇದ್ನಲ್ಲಿ ಇವರಿದ್ದಾರಾ ಅಂತ ಪ್ರಶ್ನೆ ಇದೆ ಇಲ್ಲಿ. ಹೊಸ ಸಂವಿಧಾನವನ್ನು ರಚಿಸಿ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರಿಗೆ ಮೀಸಲಾತಿ, ಅಹಿಂದ ವರ್ಗದ ಮೀಸಲಾತಿ ಜಾರಿಗೊಳಿಸೋದಕ್ಕೆ ನಮಗೆ ಹೊಸ ಸಂವಿಧಾನ ಬೇಕು ಅಂತ ಇವರ ಒಂದು ವಾದ. ಲಲ್ಲು ಸಿಂಗ್ ಹೇಳಿಕೆಗೆ ಮಾಜಿ CM ಅಖಿಲೇಶ್ ಯಾದವ್ ವಿರೋಧ ವ್ಯಕ್ತಪಡಿಸಿದ್ದಾರೆ. ರಾಜಸ್ಥಾನದಲ್ಲಿ ಸಂವಿಧಾನ ಬದಲಾವಣೆ ಮಾಡೋದಿಲ್ಲ ಅಂತ ಮೋದಿ ಮಾತಾಡ್ತಾರೆ. ಅಂಬೇಡ್ಕರ್ ಅವರೇ ಬಂದರೂ ಸಂವಿಧಾನ ಬದಲಾವಣೆ ಸಾಧ್ಯವಿಲ್ಲ ಅಂತ ಮೋದಿಯವರು ಹೇಳ್ತಾರೆ. ಈ ಕಡೆ ಮಗುವನ್ನು ಚಿವುಟೋದು, ಆ ಕಡೆ ತೊಟ್ಟಿಲನ್ನು ತೂಗುವ ನಾಟಕ ಏನಾದರೂ BJP ಸರ್ಕಾರ ಆಡ್ತಾ ಇದೆಯಾ ಅಂತ ಈಗ ಪ್ರಶ್ನೆಯಲ್ಲಿದೆ. संविधान में संशोधन करना होगा और बहुत सारे काम करने. सरकार तो 272 पर भी बन जाती है, लेकिन 272 की सरकार संविधान में संशोधन नहीं कर सकती. उसके लिए 2/3 बहुमत से अधिक सीट चाहिए या नया संविधान बनाना. तो इसलिए संविधान में संशोधन करना होगा और बहुत सारे काम करने. संविधान जब हमारा देश का बना था उसमें धीरे धीरे परिस्थितियों के अनुसार, काल के अनुसार चेंजेस हुए हैं धीरे धीरे, है ना. तो वो चेंज करना जो है वो प्रगति की निशानी होती है, उसमें कोई खराब बात नहीं होती, क्योंकि परिस्थितियां उस वक्त की कुछ और थी, आज की परिस्थितियां कुछ और हैं. हमें उसके हिसाब से अगर कुछ चेंज उसमें करना है तो उस, और संविधान कोई एक व्यक्ति की मर्जी से तो होता नहीं है चेंज, है ना. सबकी सर्वसम्मति होती तब चेंज होता है. अगर ऐसा कुछ होगा तो किया जाएगा. कहा कि 400 पार चाहिए, तो कुछ ऐसा बड़ा करने की सरकार की मुझे ये फील होता है, क्योंकि मोदी जी ऐसे ही कोई बात नहीं कहते, उसके पीछे कुछ ना कुछ अर्थ उनका जरूर होता है. संविधान का सवाल है, आप मान के चलिए और मोदी के शब्द लिख के रखिए, बाबा साहब आंबेडकर खुद आ जाए तो भी संविधान खत्म नहीं कर सकते हैं. हमारा संविधान सरकार के लिए गीता है, रामायण है, महाभारत है, बाइबल है, कुरान है, ये सब कुछ हमारे लिए हमारा संविधान है. जहां तक संविधान का सवाल है, आप मान के चलिए और मोदी के शब्द लिख के रखिए.
ಇಟ್ಸ್ಕೊಳ್ಳಿಕ್ಕೆ ಇದೀಗ ಸಂತೋಷ್ ಇದ್ದಾರೆ. ಸಂತೋಷ್, ಒಂದು ಕಡೆ ನಾವು ಚೆಕ್ ಮಾಡಿದ್ರೆ ನರೇಂದ್ರ ಮೋದಿ ಅವರು ಹೇಳ್ತಾರೆ ಅಂಬೇಡ್ಕರ್ ಅವರೇ ಬಂದರೂ ಕೂಡ ಸಂವಿಧಾನ ಬದಲಾವಣೆ ಇಲ್ಲ ಅಂತ. ಇನ್ನೊಂದು ಕಡೆ ಇದೇ BJPಯ ಸಂಸದರು ಬೇರೆ ಬೇರೆ ಕಡೆದು ಜ್ಯೋತಿ ಅವರಾಗಲಿ, ಲಲ್ಲು ಆಗಲಿ, ಈಗ ಅನಂತಕುಮಾರ್ ಹೆಗಡೆ ಅವರು ಕೂಡ ಹಿಂದೆ ಮಾತಾಡಿದರು. ಇವರೆಲ್ಲರೂ ನೋಡಿದ್ರೆ ಅವರ ಚುನಾವಣಾ ಪ್ರಚಾರದ ಸಭೆಗಳಲ್ಲೋ ಭಾಷಣಗಳಲ್ಲೋ ಸಂವಿಧಾನ ಚೇಂಜ್ ಮಾಡಿಬಿಡ್ತೀವಿ, ಒಬ್ಬರು 400 ಸೀಟ್ ಕೊಡಿ ಸಂವಿಧಾನ ಚೇಂಜ್ ಮಾಡ್ತೀವಿ ಅಂತಾರೆ, ಒಬ್ಬರು 3/2 ಸೀಟ್ಗಳನ್ನು ಕೊಟ್ಟುಬಿಡಿ ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗಾದರೆ ಈ ಸಂಸದರ ಮೂಲಕ ಒಂದು ಹೇಳಿಕೆಯನ್ನು ಏನಾದರೂ BJP ಕೊಡಿಸ್ತಾ ಇದೆಯಾ? ನರೇಂದ್ರ ಮೋದಿ ಅವರು ಹೇಳ್ತಿರೋ ಮಾತೇ ಬೇರೆ, ಇವ್ರು ಹೇಳ್ತಿರೋ ಮಾತೇ ಬೇರೆ ಅಲ್ವಾ ಇದರಲ್ಲಿ ಅಂತ? ಹೌದು ರಮಾಕಾಂತ್, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ನೋಡಿದಾಗ ಒಂದು ಬೇಸಿಕ್ ಸ್ಟ್ರಕ್ಚರ್ ಅಂತ ಹೇಳ್ಬೋದು ಸಂವಿಧಾನವನ್ನು. ಅದೇ ರೀತಿಯಾಗಿ ಪ್ರಜೆಗಳ ಕೈಯಲ್ಲಿ ಒಂದು ರೀತಿಯಾಗಿ ಢಾಲಿನ ರೀತಿಯಲ್ಲಿ ಕೆಲಸವನ್ನು ಮಾಡುತ್ತೆ, ಕವಚದ ರೀತಿಯಲ್ಲಿ ಕೆಲಸವನ್ನು ಮಾಡುತ್ತೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳನ್ನು ಪ್ರಭುವಿನ ಸ್ಥಾನದಲ್ಲಿ ಸಂವಿಧಾನ ಕೂರಿಸುತ್ತೆ. ಆದರೆ ಆ ಜಾಗದಿಂದ ಅವರನ್ನು ಕಿತ್ಕೊಳ್ಳೋದಕ್ಕೆ ಏನಾದರೂ ಪ್ರಯತ್ನ ನಡೀತಾ ಇದೆಯಾ? ಪ್ರಜೆಗಳ ಕೈಯಲ್ಲಿ ಇರುವಂತಹ ಆ ಒಂದು ಢಾಲೇನಿದೆ, ಆ ಢಾಲನ್ನು ಕಸಿದುಕೊಳ್ಳುವಂತಹ ಕೆಲಸ ಏನಾದರೂ ಒಂದು ಹುನ್ನಾರ ಏನಾದರೂ ನಡೀತಾ ಇದೆಯಾ ಅನ್ನುವಂತಹ ಅನುಮಾನ ಸಹಜವಾಗಿ ಕಾಡುತ್ತೆ. ನೋಡಿ, ಆ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅನ್ನುವಂತಹ ವಿಷಯ ಈಗಲೇ ಮುನ್ನೆಲೆಗೆ ಬಂದಿರುವಂಥದ್ದಲ್ಲ. ಅನೇಕ ವರ್ಷಗಳಿಂದ ನಿರಂತರವಾಗಿ ಕೆಲವು ನಾಯಕರು ಜಂತರ್ ಮಂತರ್ನಲ್ಲಿ ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಆ ಒಂದು ಹೋರಾಟ ಅನೇಕರು ಕೂಡ ಸಂವಿಧಾನ ಬದಲಾವಣೆಯ ಒಂದು ಆಲೋಚನೆಯನ್ನು ಕೂಡ ದೇಶದಲ್ಲಿ ಇಟ್ಕೊಂಡಿದ್ದಾರೆ. ಈ ಒಂದು ಮಾನಸಿಕತೆಯನ್ನು ಹೊಂದಿರುವಂತಹ ಜನರು ಯಾರಿದ್ದಾರೆ ಅವರ ಮತಗಳನ್ನು ಸೆಳೆದುಕೊಳ್ಳೋದಕ್ಕೆ ಅದರ ಜೊತೆಗೆ ದೇಶದಲ್ಲಿ ಪ್ರಮುಖ ಸಮಸ್ಯೆಗಳೇನಿದ್ದಾವೆ ಅದರ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಆದರೆ ಚುನಾವಣೆಯಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಏನು? ಚುನಾವಣೆಯಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಯಾರು ಮಟನ್ ತಿಂತಾ ಇದ್ದಾರೆ, ಯಾರು ಫಿಶ್ ತಿಂತಾ ಇದ್ದಾರೆ, ಯಾರು ಫಿಶ್ ಕರಿ ಮಾಡ್ತಾ ಇದ್ದಾರೆ, ಯಾರು ಮಟನ್ ಕರಿ ಮಾಡ್ತಾ ಇದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆ ವಿನಃ ಕಳೆದ 10 ವರ್ಷಗಳಲ್ಲಿ ದೇಶಕ್ಕೆ ಕೊಟ್ಟಿರುವಂತಹ ಆಶ್ವಾಸನೆ, ಭರವಸೆಗಳೇನು, ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಜನರಿಗೆ ಉತ್ತರ ಕೊಡುವಂತಹ ಒಂದು ಸಮಯಾವಕಾಶ. ನಾವು ಇಷ್ಟೆಲ್ಲ ಭರವಸೆಯನ್ನು ಕೊಟ್ಟಿದ್ವಿ, ಇದನ್ನು ಈಡೇರಿಸಿದ್ವಿ ಅಂತ ಹೇಳುವಂತಹ ಒಂದು ಸಮಯ. ಎದೆ ಉಬ್ಬಿಸ್ಕೊಂಡು ಯಾವುದೇ ಒಂದು ಸರ್ಕಾರ ಇದ್ರೂ ಕೂಡ ನಾವು ಇದೆಲ್ಲ ಮಾಡಿದ್ದೀವಿ ಅಂತ ಜನರ ಮುಂದೆ ಇಡಬೇಕು. ಆದರೆ ಇಲ್ಲಿ ಆಗ್ತಾ ಇರುವಂಥದ್ದೇನು? ಮಗುವನ್ನು ಚಿವುಟಿ ಅದಾದ ಬಳಿಕ ಅದನ್ನು ತೊಟ್ಟಿಲಿ ತೂಗಿ ಮಲಗಿಸುವಂತಹ ಒಂದು ಕಾರ್ಯ ಏನಾದರೂ ನಡೀತಾ ಇದೆಯಾ? ಯಾಕಂದರೆ ಅವರದ್ದೇ ಸಂಸದರು ಒಂದೆಡೆ ಮಗುವನ್ನು ಚಿವುಟುವಂತಹ ಕೆಲಸವನ್ನು ಮಾಡ್ತಾರೆ, ಆದರೆ ಪ್ರಧಾನಿ ಅವರು ತೊಟ್ಟಿಲು ತೂಗುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರಾ ಅನ್ನುವಂತಹ ಅನುಮಾನ ಒಂದೆಡೆ ಕಾಡ್ತಾ ಇದೆ. ನೋಡಿ, ಒಂದು ವೇಳೆ ನಿಜವಾಗ್ಲೂ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಈ ಹೇಳಿಕೆ ಬಗ್ಗೆ BJPಗೋ ಅಥವಾ ಸರ್ಕಾರಕ್ಕೂ ತುಂಬ ಒಂದು ಖಂಡನೆ ಇದ್ದರೆ, ಈ ಥರದ ಹೇಳಿಕೆ ಬರಬಾರ್ದು ಅಂತ ಇದ್ದರೆ, ಈ ಯಾವ್ಯಾವ ಸಂಸದರು ಈ ಥರ ಹೇಳಿಕೆಯನ್ನು ಕೊಡ್ತಾ ಇದ್ದಾರೋ, ಯಾವ್ಯಾವ BJP ನಾಯಕರಂತ ಹೇಳಿಕೆ ಕೊಡ್ತಾ ಇದ್ದಾರೋ ಕ್ರಮ ಯಾಕಾಗಲ್ಲ? ಇಲ್ಲ, ಅದು ಅವರ ವೈಯಕ್ತಿಕ ಹೇಳಿಕೆ ಅಂತ ಹೇಳೋದು, ಸುಮ್ಮನಾಗ್ಬಿಡೋದು, ಅಥವಾ ಟಿಕೆಟ್ ಕೊಟ್ಟಿಲ್ಲ ಅನ್ನೋದನ್ನೇ ದೊಡ್ಡ ಶಿಕ್ಷೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರಲ್ಲ, ಇದು ಯಾಕೆ ಅಂತ ಉಚ್ಚಾಟಿಸಬೇಕು, ಒಂದು ಮೆಸೇಜ್ ಕೊಡಬೇಕು ಇಡೀ ದೇಶದ ಜನಗಳಿಗೆ, ಇಲ್ಲ ನಾವು ಹೀಗೆಲ್ಲ ಮಾಡಲ್ಲ ಅಂಥೇಳಿ. ಇದೇನೂ ಇಲ್ಲದೆ ಇದ್ದರೆ ಅವ್ರವ್ರ ಪಾಡ್ಗೆ ಅವ್ರವ್ರು ಬಿಟ್ಟುಬಿಟ್ರೆ ಹೇಗೆ ಈ ಕಥೆ ಅಂತ? ಹೌದು ರಮಾಕಾಂತ್, ಯಾಕಂದರೆ ನೋಡಿ, ಕಳೆದ ಹಲವಾರು ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ, ವಿಪಕ್ಷದಲ್ಲಿ ಯಾವುದಾದ್ರೂ ನಾಯಕರು ತಪ್ಪು ಮಾಡಿದ್ದೇ ಆದರೆ ಆ ಸಂದರ್ಭದಲ್ಲಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳೋದಕ್ಕೆ ದೇಶದಾದ್ಯಂತ ಹೋರಾಟ ಆಗತ್ತೆ. ಆದರೆ ಒಂದು ಬಹುದೊಡ್ಡದಾಗಿರುವಂತಹ ಹೇಳಿಕೆ, ಇಡೀ ದೇಶವನ್ನೇ ದಿಗ್ಭ್ರಮೆಗೊಳಿಸುವಂತಹ ಒಂದು ಹೇಳಿಕೆಯನ್ನು ಕೊಟ್ಟಾಗ ಯಾವ ಕಾರಣಕ್ಕಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತಹ ಕೆಲಸವನ್ನು BJP ಮಾಡೋದಿಲ್ಲ ಅನ್ನುವಂತಹ ಪ್ರಶ್ನೆಗೆ ಈವರೆಗೂ ಕೂಡ ಉತ್ತರ ಸಿಗ್ತಾ ಇಲ್ಲ. ಅದು ಬ್ರಿಜ್ ಭೂಷಣ್ ಶರಣ್ ಸಿಂಗ್ನಂತಹ ವ್ಯಕ್ತಿಗಳಾಗಿರಬಹುದು, ಅಥವಾ ಸಂವಿಧಾನ ಬದಲಾವಣೆ ಮಾಡುವಂತಹ ಹೇಳಿಕೆಗಳನ್ನು ಕೊಡುವಂತಹ ವ್ಯಕ್ತಿಗಳಾಗಿರಬಹುದು. ಒಂದು ವೇಳೆ ನಿಜವಾಗ್ಲೂ ದಲಿತರಾಗಿರಬಹುದು, ಹಿಂದುಳಿದ ವರ್ಗಗಳಾಗಿರಬಹುದು, ಮೀಸಲಾತಿ ಬಗ್ಗೆ ಅತಿ ಹೆಚ್ಚಿನ ಕಾಳಜಿ ಇದ್ದಿದ್ದೇ ಆದರೆ ಆ ಸಂದರ್ಭದಲ್ಲಿ ದೇಶದಲ್ಲಿ ನಾವು ಜಾತಿ ಗಣತಿಯನ್ನು ಮಾಡುವಂತಹ ಕೆಲಸವನ್ನು ಮಾಡಬೇಕಾಗಿತ್ತು. ಜಾತಿ ಗಣತಿಯಿಂದ ಎಷ್ಟು ಮೀಸಲಾತಿ ಕೊಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಸಂಶೋಧನೆ ಮಾಡೋದಕ್ಕಾಗತ್ತೆ, ಮೀಸಲಾತಿಯನ್ನು ಪುನರ್ವಿಂಗಡಣೆ ಮಾಡೋದಕ್ಕಾಗತ್ತೆ. ಇದು ಯಾವುದನ್ನು ಕೂಡ ಮಾಡದೆ ಅದೇ ಒಂದು ಜಾತಿ ಗಣತಿಯನ್ನು ವಿರೋಧ ಮಾಡ್ತಾ ಯಾವ್ಯಾವ ನಾಯಕರು ಜನರ ಕೈಯಲ್ಲಿ ಇರುವಂತಹ ಈ ಢಾಲೇನಿದೆ, ಸಂವಿಧಾನ ಏನಿದೆ ಅದನ್ನು ಕಿತ್ತುಕೊಳ್ಳುವಂತಹ ಮಾತನ್ನು ಆಡ್ತಾ ಇದ್ದಾರಲ್ಲ, ಅವರ ವಿರುದ್ಧ ಯಾವ ಕಾರಣಕ್ಕಾಗಿ ಕ್ರಮವನ್ನು ಕೈಗೊಳ್ತಾ ಇಲ್ಲ ಅನ್ನುವಂಥದ್ದನ್ನು ನೋಡ್ತಾ ಹೋದರೆ ಎಲ್ಲೋ ಒಂದೆಡೆ ಇದೇನಾದರೂ ಷಡ್ಯಂತ್ರ ನಡೀತಾ ಇದೆಯಾ, BJPನ ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡಿಸ್ತಾ ಇದೆಯಾ ಅನ್ನುವಂಥ ಅನುಮಾನ ಸಹಜವಾಗಿ ಕಾಡುತ್ತೆ ರಮಾಕಾಂತ್. ಥ್ಯಾಂಕ್ ಯು ಸಂತೋಷ್.